ಅಣ್ಣ, ಸಿಂಗಮಲೈ ಮೈಸೂರಲ್ಲಿದ್ದಾನೆ. ನಾವು ಹಿಡ್ದಾಕ ಟ್ರೈ ಮಾಡಿದ್ವಿ, ಆದ್ರೆ ಸಿಂಗಮಲೈ ನನ್ ಸ್ಟೇಟ್ ಅಲ್ಲಿ ನನ್ ಜನಗಳ ಮುಂದೆ ನನ್ ಸ್ಟೇಟಸ್ಗೆ ಮಸಿ ಬಡಿತೀಯಾ? ಈಗ ನೋಡ್ತಾ ಇರೋ, ನಿನ್ ಸ್ಟೇಟ್ ಅಲ್ಲಿ ನಿನ್ ಜನಗಳ ಮುಂದೆ ನನ್ನ ಸಾಮ್ರಾಜ್ಯನ ಕಟ್ಟಿ ನಿನ್ನ ಸರ್ವನಾಶ ಮಾಡ್ತೀನಿ. ಸಿಂಗಮಲೈ ಬಾರೋ ಬಾರೋ ಬಾರೋ, ಈಗ ತೋರ್ಸು, ಎತ್ತೇಳು. ಈಗ ನೀನು ತಿರುಗಿಸೋಡಿ, ಇಲ್ಲ ನೀನು ನಾಮರ್ಥ ಆಗ್ತೀಯ. ನಿನ್ನ ಕರ್ನಾಟಕದ ಮಾನ 3 ಕಾಸಿಗೆ ಹರಾಜಾಗತ್ತೆ. ಕನ್ನಡ ಕನ್ನಡ ಅಂತ ಎಗರಾಡೋ ಪ್ರತಿಯೊಬ್ಬನು ನಾಚಿಕೆಯಿಂದ ತಲೆ ಬಗ್ಗಿಸ್ಬೇಕಾಗತ್ತೆ. ಇಷ್ಟೇನಾ? ಮುಗ್ದಾಯ್ತಾ? ನಿನ್ನ ಹುಟ್ಟಿದ ಈ ದರಿದ್ರ ಮಣ್ಣಿಗಿರೋ ಪವರು ಇಷ್ಟೇನೋ? ಪಾಪದ ಕೆಲಸ ಮಾಡಿರೋ ಪಾಪಿ, ನಿನಗೆ ಗುಂಡಿಗೆಯಲ್ಲಿ, ಮುಷ್ಟಿಯಲ್ಲಿ, ನಾಲ್ಗೆಯಲ್ಲಿ ಮಾತ್ರ ರೋಷ. ಪುಣ್ಯವಂತರು ಹುಟ್ಟಿರೋ ಈ ಮಣ್ಣಲ್ಲಿ ಹುಟ್ಟಿರೋ ನನಗೆ ನನ್ನ ರಕ್ತದ ಕಣ ಕಣದಲ್ಲೂ ರೋಷ.
ಹುಬ್ಳಿಲ್ ಹುಟ್ಟಿ ಬೆಳಗಾಮಲ್ ಬೆಳೆದು ಬಳ್ಳಾರಿಲ್ ಬದುಕ್ ಕಲ್ತು ಮಂಗಳೂರಲ್ಲಿ ಮಾತ್ ಕಲ್ತು ಕೋಲಾರದಲ್ಲಿ ಕಲೆ ತೋರಿಸಿ ಶಿವಮೊಗ್ಗದಲ್ಲಿ ಸೈನ್ಯ ಕಟ್ಟಿ ದುರ್ಗದಲ್ಲಿ ದಂಡೆತ್ತಿ ಮೈಸೂರಲ್ಲಿ ಕಾವೇರಮ್ಮನ ಮಡ್ಲಲ್ಲಿ ಮೈ ತೊಳ್ಕೊಂಡು ಮಂಡ್ಯಲ್ಲಿ ಮುದ್ದೆ ತಿಂದು ರಾಜಧಾನಿ ಬೆಂಗಳೂರಲ್ಲಿ ರಾಜರ ತರ ಮೆರಿತಾ ಇರೋ ನಮ್ ಕನ್ನಡಿಗರಿಗೆ ಯಾವತ್ತೋ ಬಂತು ದರಿದ್ರ ಮಾತಾಡೋ ಬಾ ಬಾ ಕನ್ನಡಿಗರ ಮುಂದೆ ಕೈ ಚಾಚಿ ನೀರ್ ಕೇಳು ಪಾನ್ಕ ಕೊಡ್ತೀವಿ ಗಂಜಿ ಕೇಳು ಪಾಯಸ ಕುಡಿಸ್ತೀವಿ ಪ್ರೀತಿ ಕೇಳು ಹೃದಯನ ಕಿತ್ ಕೊಡ್ತೀವಿ ಯಾಮಾರಿ ಸ್ವಾಭಿಮಾನ ಕೈ ಹಾಕಿದ್ರೆ ಪ್ರಾಣ ತೆಗಿತೀವಿ ಒಡಿಯೋ 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 ಎತ್ತು ಒಡಿಯೋ ಒಡಿ ಬರೋ ಬರ ಬರ ಒಡಿ ಬರೋ ಕನ್ನಡದ ಹೆಣ್ಣನ ಮಣ್ಣನ ಯಾರು ಯಾವತ್ತೂ ಜರಿಬಾರ್ದು ಅಪ್ಪಿ ತಪ್ಪಿ ಜರದ್ರೆ ಅವನು ಉಸಿರಾಡೋ ಅಧಿಕಾರನೇ ಕಳ್ಕೋತಾನೆ ನೋಡಿ, ನಿಮ್ಮ ಪವಿತ್ರವಾದ ಮತವನ್ನ ಇರುವೆ ಗುರುತಿನ ನಮ್ಮ ಕಸ್ತೂರಿಗೆ ಕೊಡಬೇಕು ಅಂತ ಈ ಪಾಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ಸುಮ್ನೆ ನಿಂತ್ಕೊಳ್ರಿ, ನಮ್ ಓಟ್ ಏನಿದ್ರು ಇಂದ್ರಮ್ಮಂಗೆ. ನೀನೇನಯ್ಯ ಮಾತಾಡ್ತೀಯಾ? ಕಸ್ತೂರಿಗೆ ಅಂತ ಪಾಳೆಗಾರರು ಹೇಳಿದ್ದಾರೆ. ನೀನೇನಯ್ಯ ಮಾತಾಡ್ತೀಯಾ? ನಿಲ್ಸಿ ನಿಲ್ಸಿ, ಎಲ್ರು ಒಂದ್ ನಿಮಿಷ ಬಾಯಿಗೆ ಬೀಗ ಹಾಕೊಂಡು ಇರಿ. ಅಪ್ಪ ಕಂಠಿ, ಹೋಗಿ ಅಪ್ಪಾಜಿ, ಲೋ ಕಂಠಿ ಇರವ, ಹೋಗಿ ಅಪ್ಪಾಜಿ, ರಣಧೀರ ಕಂಠಿ ಇರವ. ಅಪ್ಪಾಜಿ ಅನ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ. ನಾಚಿಕೆ ಎಲ್ಲ ಮನೆಯಿಂದ ಆಚೆಗೆ ಏನೋ ತಲೆ ಮೇಲೆ ಬಿದ್ದು ಅಂತರ ಕೂತು ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಣೋ. ನಿರ್ಧಾರ ಮಾಡಬೇಕಾದವನು ನೀನು. ನಿನಗೆ ಕಸ್ತೂರಿ ಬೇಕೋ ಇಲ್ಲ ಇಂದಿರಾ ಬೇಕೋ ನೀನೇ ತೀರ್ಮಾನ ಮಾಡ್ಬೇಕು. ನಡಿ ನಡಿಯೋ. ಅರೆ ನಡಿ ಅಂದ್ರೆ ನೀವು ಬನ್ನಿ ಮುಂದೆ, ಹೋಗು ಬೇಗ. ಇರು ಬಂದ ನೋಡು. ಬಿಡ್ರೆ ಇವಳು ನೋಡಿದ್ರೆ ಅರ್ಧಂಬರ್ಧ ಹುಚ್ಚಿ, ಇವಳು ಫುಲ್ ಹುಚ್ಚಿ. ಯಾವಳ ಹತ್ರ ಏಗ್ಲಿ ಯಾವಳ ಹತ್ರ ಸಾಯ್ಲಿ ನಾನು, ನನ್ ಕರ್ಮ. ನೋಡಿ, ಈ ಗಡಿ ಬಿಡಿ ಗಂಡನ್ ಗಲಾಟೆ ಇವತ್ತಿನ ವಿಷಯ ಅಲ್ಲ, ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾನೆ ಇದೆ. ಇವರೆಲ್ಲರೂ ದೇವ್ರ ಮನೆನೆ ಹೋಗಿ ಅವ್ರಿಗೆ ಪರಿಹಾರ ಸಿಕ್ಕಿದ್ದು. ಅದಕ್ಕೆ ನಾವೇನ್ ಮಾಡೋಣ, ತಲೆ ಮೇಲೆ ಗಂಗೆನ ಕೂರ್ಸ್ಕೊಂಡು ತೊಡೆ ಮೇಲೆ ಪಾರ್ವತಿನೂ ಕೂರ್ಸ್ಕೊಂಡಿರೋ ಪರಮೇಶ್ವರ ಹತ್ರ ಹೋಗಿ ಪರಿಹಾರ ಕೇಳೋಣ. ಅದಕ್ಕೆ ಓಂ ನಮಃ ಶಿವಾಯ.